ಸುಂದರವಾದಂಥ ಅಚ್ಚುಕಟ್ಟಾದಂಥ ಶಿಸ್ತುಬದ್ಧನಿಂದ ಕೂಡಿದಂಥ ಪಶು ಸಂಗೋಪನಾ ಇಲಾಖೆಯಿಂದ ಇನ್ನೊಂದು ಅದ್ಭುತವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಎಲ್ಲ ಅಧಿಕಾರಿಗಳಿಗೆ ಆಯೋಜನೆ ಮಾಡಲಿಕ್ಕೆ ಸಹಾಯ ಸಹಕಾರ ಮಾಡಿದಂಥವ್ರಿಗೆಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳಷ್ಟು ಅರ್ಥಪೂರ್ಣವಾಗಿ ಈ ಇಲಾಖೆ ಮತ್ತು ಈ ಇಲಾಖೆಯ ವೈದ್ಯರು ಯಾವ ಮಟ್ಟಿಗೆ ಸೇವೆಯನ್ನ ಮಾಡ್ತಾರೆ, ಯಾರಿಗೆ ಸೇವೆಯನ್ನ ಮಾಡ್ತಾರೆ ಅಂತ ಬಹಳಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ನಾನು ಇಲ್ಲಿ ಬಂದಂಥ ಎಲ್ಲ ಮಹಿಳೆಯರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಪಶು ಸಂಗೋಪನಾ ಇಲಾಖೆ ಅಥವಾ ಏನು ನಾವು ದನ ಕರು ಆಕಳು ಹಸು ಅಂತ ಏನು ಹೇಳ್ತೀವಿ, ಅದಕ್ಕೆ ಬಹಳಷ್ಟು ತೀರಾ ಹತ್ತಿರದ ಸಂಬಂಧ ನಮ್ಮ ಮಹಿಳೆಯರ ಜೊತೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಹೈನುಗಾರಿಕೆ, ಹಾಲು ಉತ್ಪಾದನೆ ಒಂದು ನಮ್ಮ ರೈತರಿಗೆ ಒಂದು ಆರ್ಥಿಕ ಸಹಾಯ ಸಹಕಾರ ನೀಡೋದ್ರಲ್ಲಿ ಎತ್ತಿದ ಕೈ ಯಾವುದಾದ್ರೂ ಇದ್ರೆ ಅದು ಹೈನುಗಾರಿಕೆ. ಅದಕ್ಕೆ ನಮ್ಮ ಮಹಿಳೆಯರು ಈ ಹೈನುಗಾರಿಕೆ ಉತ್ಪಾದನೆಯಲ್ಲಿ ರೈತರಾಗಿರ್ಬೋದು, ನಮ್ಮ ಮಹಿಳಾ ರೈತರಾಗಿರ್ಬೋದು ಬಹಳಷ್ಟು ಕೈಯನ್ನ ಜೋಡಿಸಿದ್ದಾರೆ. ಇವತ್ತು ನಾವು ಇಡೀ ರಾಜ್ಯಾದ್ಯಂತ ನಾವು ಸೂಚಕವಾಗಿ ಇವತ್ತು ಬೆಳಗಾವಿಯಿಂದ ಈ ಒಂದು ಲಸಿಕಾ ಕಾಲುಬಾಯಿ ರೋಗಕ್ಕೆ ಲಸಿಕೆಯನ್ನ ಇವತ್ತಿನಿಂದ ಶುರು ಮಾಡಿದ್ದೇವೆ. ರೈತರಿಗೆ ಆಶ್ರಯದಾತ ಆಗಿರೋದೇ ಇವು ದನ ಕರುಗಳು. ನಾವು ಹೇಳ್ತೀವಿ ಈ ಕಡೆ ನಮ್ಮ ಹೋರಿ ಕೋಣ ಇವೆಲ್ಲ ನಮಗೆ ಆಶ್ರಯ, ಮೇಕೆ ಕುರಿ ಕೋಳಿಗಳು ಇವ್ನ ಎಲ್ಲನೂ ಚೆನ್ನಾಗಿ ಕರ್ಕೊಂಡು ಹೋಗೋದು, ಆರೋಗ್ಯವಂತಾಗಿ ನೋಡ್ಕೊಳ್ಳೋದು ಸರ್ಕಾರದ ಒಂದು ಆಶಯ. ಮತ್ತು ಸರ್ಕಾರದ ಅನೇಕ ಯೋಜನೆಗಳು ಕೂಡ ರೈತರ ಪರವಾಗಿ ಮತ್ತು ಪಶುಗಳ ಪರವಾಗಿ ನಾವು ಇವತ್ತು ರೂಪಿಸ್ತಾ ಇದ್ದೇವೆ. ಅದರಲ್ಲೂ ನಮ್ಮ ಮಹಿಳೆಯರನ್ನ ನಾವು ಪಶು ಸಖಿ ಅಂತ ನಾವು ಮಾಡಿದ್ದೇವೆ. ಬಹಳಷ್ಟು ಜನರನ್ನ ನಾನು ಪಶು ಸಖಿಯರನ್ನ ಭೇಟಿಯಾಗಿದ್ದೇನೆ. ನಿಮ್ಮ ಕೆಲಸಗಳನ್ನು ಕೂಡ ನಾನು ಬಹಳಷ್ಟು ಹತ್ತಿರದಿಂದ ನೋಡಿದ್ದೀನಿ, ನಾನು ಶ್ಲಾಘನೆಯನ್ನು ಕೂಡ ಮಾಡಿದ್ದೇನೆ. ಮತ್ತು ಇನ್ನೂ ಒಬ್ರು ಹೇಳಿದ್ರು, ಪಂಚಾಯತಿಗೆ ಒಬ್ರು ಮೈತ್ರಿ ಅಂತ. ಮೈತ್ರಿ ಅಂತಂದ್ರೆ ಗೆಳತಿಯರು. ಸೊ ನಿಮ್ಮೆಲ್ಲ ಕೆಲಸಗಳು ಕೂಡ, ಯಾಕಂತಂದ್ರೆ ಸರ್ಕಾರದ ಯೋಜನೆಗಳು ಬರೀ ಪುಸ್ತಕಕ್ಕೆ ಸೀಮಿತ ಆಗಬಾರ್ದು. ಸರ್ಕಾರದ ಯೋಜನೆಗಳು ರೈತರ ಮನೆ ಬಾಗಿಲವರೆಗೂ ಮುಟ್ಟಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮೈತ್ರಿ ಮತ್ತು ಪಶು ಸಖಿಯನ್ನ ಮಾಡಿ ರೈತರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಯನ್ನ ಮಾಡಲಿಕ್ಕೆ ನಾವು ಸಹಕಾರವನ್ನ ಕೊಟ್ಟಿದ್ದೇವೆ.